ಸಿಂಪಲ್ ಎಲೆಕ್ಟ್ರಾನಿಕ್ ಡಿವೈಸಸ್ ಮನೇಲಿ ಇಟ್ಕೊಂಡ್ರೆ ನಮ್ದು ಎಷ್ಟೋ ಮಿನಿಟ್ಸ್ನ ನಾವು ಟೈಮ್ನ ಉಳಿಸ್ಬೋದು. ಈ ಥರ ತುಂಬ ಎಲೆಕ್ಟ್ರಾನಿಕ್ ಡಿವೈಸಸ್ ಇದೆ. ಲಾಸ್ಟ್ ಟೈಮ್ ಕೇಳಿದ್ರಿ ಕ್ಲೀನಿಂಗ್ ಹೇಗೆ ಮಾಡ್ತೀರಾ ಈ ಬ್ರೆಡ್ ಟೋಸ್ಟ್ನ ಅಂತ. ದಿಸ್ ಇಸ್ ಒನ್ ಸಚ್ ಎಲೆಕ್ಟ್ರಾನಿಕ್ ಡಿವೈಸ್, ಅದು ನಂಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದನ್ನು ಬೇಕಾದ್ರೆ ಇವಾಗಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಗೊತ್ತಲ್ವಾ ಇವಾಗ ನಾನು 80 days ಚಾಲೆಂಜಲ್ಲಿ ಇದ್ದೀನಿ ಅಂತ. ನೇಲ್ ಆರ್ಟ್ ಕೂಡ ಮಾಡೋಕ್ಕೆ ಬರುತ್ತೆ, ಅದರ ಸರ್ಟಿಫಿಕೇಶನ್ ಕೂಡ ನನ್ನ ಹತ್ರ ಇದೆ. ಫಾರಿನರಲ್ಲೆಲ್ಲ ಸಿಲಾಂಟ್ರೋ ಅಂತಾರೆ, ನಾವಿಲ್ಲಿ ಕೋರಿಯಾಂಡರ್ ಅಂತೇವೆ. ಆ್ಯಕ್ಚುಲಿ ಸ್ಮೆಲ್ ಮಾತ್ರ ಘಮ ಘಮ ಅಂತ ಇದೆ. ಈ ಚುರ್ಮುರಿ ಅಂಗಡಿಯಲ್ಲಿ ಹೋಗಿ ನಿಂತ್ಕೊಂಡ್ರೆ ಹೆಂಗೆ ಸ್ಮೆಲ್ ಬರುತ್ತೆ ಆ ಥರ ಬರ್ತಾ ಇದೆ. ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರೂ ನನ್ನ ಕಡೆಯಿಂದ ಲೊಡ್ಸ್ ಪ್ರೀತಿ. ಗೈಸ್, ಲೊಕೇಶನ್ ಬೇರೆ, ಈವ್ನಿಂಗು. ನನ್ನ ಸ್ಟುಡಿಯೋಲ್ಲೇ ನಾನು ಇವತ್ತು ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲೇ ಗ್ವಾಕಮೋಲೆ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡು ಬಂದಿರೋದು. ತುಂಬ ಜನ ಕೇಳ್ತಾ ಇರ್ತೀರಾ ವೆಜ್ಜಲ್ಲಿ ಹೆಲ್ದಿ ಫುಡ್ ತೋರಿಸಿ, ಹೈ ಪ್ರೋಟೀನ್ ಫುಡ್ ತೋರಿಸಿ ಅಂತ. ಸೊ ನಾನು ಅವತ್ತೇ ಹೇಳಿದ್ದೇನೆ, ಲಾಸ್ಟ್ ವ್ಲಾಗಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಬರೀ 100 ರೂಪಾಯಿ ಕೊಟ್ಬಿಟ್ಟು 1 kg ಅವಕಾಡೋ ತೊಗೊಬಂದಿದೆ. ಅದು ಫುಲ್ಲು ರೈಪ್ ಆಗೋಗಿದೆ, ಫುಲ್ ಹಣ್ಣಾಗಿದೆ. ಇದನ್ನೇ ಯೂಸ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಒಳ್ಳೆ ಹೈ ಪ್ರೋಟೀನ್ ಗ್ವಾಕಮೋಲೆ ಪ್ರಿಪೇರ್ ಮಾಡೋಣ ಅಂತ ಈವ್ನಿಂಗ್ ಸ್ನ್ಯಾಕ್ಗೆ. ಇದನ್ನು ಆ್ಯಕ್ಚುಲಿ ಪೋಸ್ಟ್ ವರ್ಕೌಟ್ ಥರನೂ ತಿನ್ಬೋದು. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಒಂಥರ ಕಾಸಿಯಾಗಿ ಒಂದೊಳ್ಳೆ ಈವ್ನಿಂಗ್ ವೈಬ್ ಬೇಕಾಗಿತ್ತು ನನಗೆ. ಅದಕ್ಕೋಸ್ಕರ ಇಲ್ಲಿ ಪ್ರಿಪೇರ್ ಮಾಡ್ತಿದ್ದೀನಿ. ಲೊಕೇಶನ್ ಶಿಫ್ಟ್ ಫ್ರಮ್ ಕಿಚನ್ನಿಂದ ಇಲ್ಲಿಗೆ. ನಿಮಗೆ ಗೊತ್ತಲ್ವಾ ಇವಾಗ ನಾನು 80 days ಚಾಲೆಂಜಲ್ಲಿ ಇದ್ದೀನಿ ಅಂತ. 80 days ಹಾರ್ಡ್ ಚಾಲೆಂಜು, ಡಯಟ್ ಬ್ರೇಕ್ ಮಾಡಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ಬಟ್ ಹವೆವರ್ ಫಸ್ಟ್ 18 daysಲ್ಲಿ ನನಗೆ ಒಂದಿನ ಫುಲ್ಲು 100% ಮಾಡಿದ್ರೆ ಇನ್ನೊಂದು ದಿನ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಸೀರೀಸ್ ಆಫ್ ಇವೆಂಟ್ಸ್ ಇತ್ತು. ನಂದು ರೇನಾ ಲಾಂಚ್ ಇತ್ತು, ನಿಮಗೆ ಗೊತ್ತು, ಅದೆಲ್ಲ ಲಾಂಚ್ ಆಗಿರೋದು ಆಲ್ರೆಡಿ ನೋಡಿದ್ದೀರಾ. ಅದ್ರ ಜೊತೆಗೆ ನೆಕ್ಸ್ಟು ನನ್ನ ಮನೇಲಿ ಫ್ಯಾಮಿಲಿಲಿ ಸೀರೀಸ್ ಆಫ್ ಇವೆಂಟ್ಸ್ ಬೇರೆ ಇತ್ತು. ನೆಕ್ಸ್ಟ್ ನನ್ನ ಮಗಳು ಬರ್ತ್ಡೇ ಬೇರೆ ಇತ್ತು. ಮಲ್ಟಿಪಲ್ ಥಿಂಗ್ಸ್ ಬ್ಯಾಕ್ ಟು ಬ್ಯಾಕ್ ಇದ್ದಿದ್ದರಿಂದ ಒಂದ್ಸತಿ ವರ್ಕೌಟ್ ಮಾಡೋಕ್ಕಾಗ್ತಿತ್ತು, ಆಗ್ತಾ ಇರಲಿಲ್ಲ. ಆ್ಯಂಡ್ ಫುಡ್ಡು ಅಷ್ಟೇ, ಒಂದ್ಸತಿ ಫಾಲೋ ಮಾಡೋಕ್ಕಾಗತ್ತೆ, ಫಾಲೋ ಮಾಡೋಕ್ಕಾಗಲ್ಲ. ಆ ಥರ ಮೇಲೆ ಕೆಳಗೆ ಆಗಿ ಸೊ ಫೈನಲಿ ಆ್ಯಂಡ್ ಮಧ್ಯದಲ್ಲಿ ನನ್ನ ಹೆಲ್ತ್ ಬೇರೆ ಅಪ್ಸೆಟ್ ಆಗೋಗಿತ್ತು. ಈ 80 daysಲ್ಲಿ ಇದೆಲ್ಲ ನಡೀತು. ಆ್ಯಂಡ್ ಫೈನಲಿ ಇವಾಗ ಐ ವಿಲ್ ಗೋ ಹಾರ್ಡ್ ಆನ್ ಮೈ ಚಾಲೆಂಜ್ ಆ ಥರ ಡಿಸೈಡ್ ಆಗಿಬಿಟ್ಟು ಹೆಲ್ದಿ ಲೈಫ್ ಸ್ಟೈಲ್ ಬಿಟ್ಟರೆ ಬೇರೆ ಏನೂ ನಾನು ಚೇಂಜೇ ಮಾಡಬಾರ್ದು ಅಂತ ಅಂದ್ಕೊಂಡು ಡಿಸೈಡ್ ಆಗಿಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಒಂದು ಸಿಂಪಲ್ ಸ್ನ್ಯಾಕ್ ಮಾಡ್ಕೊಳ್ಳೋದ ಅಂತ ಅಂದ್ಕೊಂಡಿದ್ದೀನಿ, ಈವ್ನಿಂಗ್ ಸ್ನ್ಯಾಕು. ನಾನು ಫ್ಲ್ಯಾಕ್ಸ್ ಸೀಡ್ದು ಬ್ರೆಡ್ ನೋಡಿದೆ, ಮಲ್ಟಿ ಗ್ರೇನ್ ಬ್ರೆಡ್ ಆ್ಯಕ್ಚುಲಿ. ಬಟ್ ಫ್ಲ್ಯಾಕ್ಸ್ ಸೀಡ್ಸ್ ತುಂಬ ಚೆನ್ನಾಗಿ ಜಾಸ್ತಿ ಎತ್ತಿ ಹಾಕಿದ್ದಾರೆ. ನನಗೆ ಸಖತ್ ಇಷ್ಟ ಆಯಿತು ಅದು. ಆ್ಯಂಡ್ ಫ್ಲ್ಯಾಕ್ಸ್ ಸೀಡ್ ಜೊತೆಗೆ ರಾಗಿನೂ ಕಾಣ್ತಾ ಇದೆ, ಇನ್ನೂ ಏನೇನೋ ಮಿಲ್ಲೆಟ್ಸು ಅದು ಇದು ಏನೇನೋ ಇದೆ ಇದರಲ್ಲಿ. ಬಟ್ ಟೇಸ್ಟ್ ಕೂಡ ಆಲ್ರೆಡಿ ಒಂದು ಟೇಸ್ಟ್ ಮಾಡಿದೆ, ಇಟ್ಸ್ ಗುಡ್. ಅಂದರೆ ವೈಟ್ ಬ್ರೆಡ್ ಇಷ್ಟಪಡೋರು ಇದನ್ನು ಇಷ್ಟಪಡಲ್ಲ, ಬಟ್ ಆನ್ ಅ ಹೆಲ್ದಿ ಲೆವೆಲ್ ಇಟ್ ಈಸ್ ರಿಯಲಿ ಗುಡ್. ನಂಗೆ ಇಷ್ಟ ಆಯಿತು. ಮಲ್ಟಿಗ್ರೇನ್ ಬ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಗ್ವಾಕಮೋಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬರೋಣ. ಸೊ ಇವರಿಗೆ ಬಂದು ಕುತ್ಕೋಬೇಡಿ ಅಂದರೆ ನನ್ನ ಜೊತೆ ಬಂದು ಕೂತಿದ್ದಾರೆ, ಆ್ಯಸ್ ಇಫ್ ಏನೋ ದೊಡ್ಡ ಮಾಸ್ಟರ್ ಶೆಫ್ ಥರ. ಓಕೆ, ಬಟ್ ಇವಾಗ ಬೇಬಿ ನೀವು ಹೆಲ್ಪ್ ಮಾಡ್ತೀರಾ ನಮಗೆ ಅಡುಗೆ ಮಾಡೋಕ್ಕೆ? ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ? ಅಲ್ಲೆಲ್ಲ ಎತ್ತೆತ್ತು ಹಾಕ್ತೀಯಾ? ಓಕೆ ಫೈನ್. ಸೊ ಅವ್ರು ಎತ್ತೆತ್ತು ಹಾಕ್ಕೊಡ್ತಾರಂತೆ. ದಿಸ್ ಇಸ್ ಅವಕಾಡೋ. ಹಾಕೊಂಡ್ಬಿಟ್ಟು ಆಮೇಲೆ ನಾವೇನು ಮಾಡ್ತೀವಿ ಅವಕಾಡೋಲ್ಲಿ? ಗ್ವಾಕಮೋಲೆ. ಓಕೆ, ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ ಇವಾಗ. ಈ ಅವಕಾಡೋ ಕಟ್ ಮಾಡಬೇಕಾದ್ರೆ ಇದೊಂದು ರೂಲ್ಸ್ ಇದೆ ಆಯಿತಾ. ನೈಫ್ನ ಮೂವ್ ಮಾಡಬಾರ್ದಂತೆ, ಅವಕಾಡೋ ಮಾತ್ರ ಮೂವ್ ಮಾಡಬೇಕಂತೆ. ದಟ್ ಈಸ್ ಅವಕಾಡೋ ಕಟ್ಟಿಂಗ್ ರೂಲ್ಸ್. ನಂದು ಅವಕಾಡೋ ಎಲ್ಲ ಫುಲ್ಲು ರೈಪ್ ಆಗ್ಬಿಟ್ಟು ಎರಡೂ ಮೂವ್ ಮಾಡ್ತಾಯಿದ್ದೀನಿ. ಟಡಾನ್, ವಾವ್, ಚೆನ್ನಾಗಿದೆ. ಹಾಳಾಗಿದೆ ಅಂದ್ಕೊಂಡಿದ್ದೆ. ದಿಸ್ ಇಸ್ ರಿಯಲಿ ಗುಡ್. ಹಾಂ, ಇವಾಗ ಗ್ವಾಕಮೋಲೆ ಅಂದಿ ಅದೇ ಬರ್ತಾ ಇದೆ. ಇವಾಗ ಅವಕಾಡೋನೆಲ್ಲ ಓಪನ್ ಮಾಡಿ ಈ ಸೆರಾಮಿಕ್ ಬೌಲ್ಗೆ ನಾನು ಹಾಕೋತಾ ಇದ್ದೀನಿ. ಸೆರಾಮಿಕ್ ಬೌಲ್ಸ್ ಅಂದರೆ ನಂಗೆ ಎಷ್ಟು ಇಷ್ಟ ಅಂತ ಹೇಳಿದ್ರೆ, ಇವಾಗಲೂ ನೋಡಿ ಒಂದು ಗ್ರೀನ್ ಸೆರಾಮಿಕ್ ಅವಕಾಡೋಗೆ ಗ್ರೀನ್ ಸೆರಾಮಿಕ್ ಬೌಲ್ ಸಿಕ್ತು. ಈಗಲೂ ಅಷ್ಟೇ, ಮೊನ್ನೆ ತಾನೇ ಮೀಶೋಲಿ ಒಂದು 6 ಕಪ್ ಸೆರಾಮಿಕ್ದು ಟೀ ಮಗ್ಸ್ನ ನಾನು ಆರ್ಡ್ರ್ ಮಾಡಿದ್ದೀನಿ. ಅದು ಇವಾಗ ಹ್ಯಾಂಡಿ ಇಲ್ಲ, ಇಲ್ಲಾಂದರೆ ಅದು ತೋರಿಸಿರುವೆ. ತುಂಬ ಕ್ಯೂಟಾಗಿದೆ. ನನಗೆ ಎಷ್ಟು ತಂದರೂ ಸಾಕಾಗಲ್ಲ ಅಂತ ಅನ್ಸುತ್ತೆ. ಬರೀ ಇಂಥವನ್ನೇ ಹೋಗ್ತಾ ಬರ್ತಾ ಶಾಪಿಂಗು ಮಾಡ್ತಾ ಇರ್ತೀನಿ, ಆ್ಯಡು ಮಾಡ್ತಾ ಇರ್ತೀನಿ, ತರ್ತಾನೇ ಇರ್ತೀನಿ. ಸೆರಾಮಿಕ್ ಮೇಲೆ ನನಗೆ ಯಾಕೆ ಇಷ್ಟೊಂದು ಕ್ರೇಜ್ ಇದೆ ಅಂತ ನಂಗಂತೂ ಗೊತ್ತಿಲ್ಲ. ಸೆರಾಮಿಕ್ ಬೌಲ್ಸು, ಕ್ಯೂಟ್ ವಾಟರ್ ಬಾಟಲ್ಸು, ಜಾರ್ಸು, ಒಂಥರ ಅದನ್ನ ನೋಡ್ತಾ ಇದ್ರೆ ನಂಗೆ ತುಂಬಾ ಆಸೆ ಆಗುತ್ತೆ. ತಗೋತಾನೇ ಇರ್ತೀನಿ ಎಷ್ಟಾದ್ರೂ. ಇದನ್ನು ಸ್ಮ್ಯಾಶ್ ಮಾಡ್ತಾ ಕತೆಗಳನ್ನ ಹೇಳ್ತೀನಿ. ನನ್ನದು ಸೆರಾಮಿಕ್ ಬೌಲ್ ಈ ಕಾಲದಿಂದ ಅಲ್ಲ,
ನಾನು ಅವಾಗಿಂದ ಕಾಲೇಜ್ ಡೇಸಿಂದ ಅಲ್ಲ, ಚಿಕ್ಕ ವಯಸ್ಸಿಂದನೂ ನನಗೆ ಕ್ಯೂಟ್ ಕಪ್ಸು ಮಗ್ಸ್ ಅಂದರೆ ಇಷ್ಟ. ಆ್ಯಂಡ್ ಹೋಮ್ ಡೆಕೋರ್ ಅಂದರೆ ಇಷ್ಟ ನನಗೆ. ನಮ್ಮ ಮನೆ ಹಿಂಗೆ ಇರಬೇಕು, ನನ್ನ ವಾಲ್ ಹಿಂಗೆ ಇರಬೇಕು, ಲೈಟಿಂಗ್ಸ್ ಹಿಂಗೆ ಇರಬೇಕು, ಒಂಥರ ಅಷ್ಟು ಕ್ರೇಜು. ಅದ್ರ ತಕ್ಕಂಗೆ ನನ್ನ ಹಸ್ಬೆಂಡು ಸಿಕ್ಕಿದ್ದಾರೆ. ನನಗೆ ಎಲ್ಲೆಲ್ಲಿ ಲೈಟ್ ಬೇಕು ಅಂತ ಹೇಳ್ತೀನಿ, ಅಲ್ಲೆಲ್ಲ ಎಲೆಕ್ಟ್ರಿಷಿಯನ್ನ ಕರ್ಕೊಬಂದು ಲೈಟ್ ಹಾಕಿಸ್ತಾ ಇರ್ತಾರೆ. ನಮ್ಮ ಮನೆ ತುಂಬ ಎಷ್ಟು ಜಾಗದಲ್ಲಿ ಲೈಟ್ಸ್ ಇದೆ ಅಂತ ಹೇಳಿದ್ರೆ ಲೆಕ್ಕನೇ ಇಲ್ಲ. ಒಂದೊಂದು ಸಂದಿಗೂ ಒಂದೊಂದು ಥರ ಲೈಟ್ಸ್ ಹಾಕಿದ್ದೀನಿ. ಸೊ ಇವಾಗಲೂ ನೋಡ್ಬೋದು ನಾನು ಒಳ್ಳೆ ಲೈಟಿಂಗಲ್ಲಿ ಕೂತಿದ್ದೀನಿ, ಬಟ್ ನಿಮಗೆ ಮೇಲ್ಗಡೆ ಕಾಣಿಸ್ತಾ ಇರಲ್ಲ, ತೋರಿಸ್ತೀನಿ. ನನಗೆ ಲೈಟ್ಸ್ ಅಂದರೆ ಸಖತ್ ಇಷ್ಟ. ಈ ಥರ ಕ್ಯೂಟಾಗಿ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಅಂದರೆ ಇನ್ನೂ ಇಷ್ಟ ಜಾಸ್ತಿ ನನಗೆ. ನಾನು ಯಾವ್ದಾರು ನನಗೆ ಈ ಆರ್ಟ್ ಔಟ್ ಆಫ್ ಏನೋ ಹೇಳ್ತಾರಲ್ಲ, ವೇಸ್ಟ್ನ ಯೂಸ್ ಮಾಡಿ ಆರ್ಟ್ಸ್ ಮಾಡ್ತಾರೆ ಗೊತ್ತಾ, ಅವೆಲ್ಲ ನಮಗೆ ಸ್ಕೂಲು ಕಾಲೇಜಲ್ಲೆಲ್ಲ ಸಖತ್ ಇದಿರ್ತಾ ಇತ್ತು, ಕಾಂಪಿಟೇಷನು ಅದು ಇದು ಅಂತ. ಅದೆಲ್ಲದರಲ್ಲೂ ಹೋಗಿ ಪ್ರೈಸ್ ತೊಗೊಂಬರುವೆ, ಅಷ್ಟು ಇಷ್ಟ ನನಗೆ. ಇವತ್ತಿಗೂ ಮಾಡ್ತೀನಿ ಪೇಂಟಿಂಗು, ನನಗೆ ಇದಿಲ್ಲ ಅಂತ ಇಲ್ಲ. ಇನ್ಫ್ಯಾಕ್ಟ್ ನನಗೆ ನೇಲ್ ಆರ್ಟ್ ಕೂಡ ಮಾಡೋಕ್ಕೆ ಬರುತ್ತೆ, ಅದರ ಸರ್ಟಿಫಿಕೇಷನ್ ಕೂಡ ನನ್ನ ಹತ್ರ ಇದೆ. ಇಂಥ ಪ್ರೊಫೈಲಲ್ಲಿ ನಾನು ಇದು ಕಲ್ತಿಲ್ಲ ಅನ್ನೋದು ಏನೂ ಇಲ್ಲ. ಯಾವುದೇ ಆಗಲಿ ಆರ್ಟಿಸ್ಟಿಕ್ ಕೆಲಸಗಳಲ್ಲಿ ಈ ಕೆಲಸದಲ್ಲಿ ನನಗೆ ಇದು ಬರಲ್ಲ ಅನ್ನೋದೇನೂ ಇಲ್ಲ. ಇನ್ಕ್ಲೂಡಿಂಗ್ ಕುಕ್ಕಿಂಗು ಅಷ್ಟೇ ಪ್ಯಾಷನ್ನಾಗಿ ನಾನು ಕುಕ್ಕಿಂಗ್ನ ಕಲ್ತಿರೋದು. ಅಂದರೆ ಕುಕ್ಕಿಂಗ್ ಅಂದರೆ ಪ್ಯಾಷನ್ ಏನಿಲ್ಲ, ಬಟ್ ಯಾವಾಗ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಸ್ಟಾರ್ಟ್ ಮಾಡಿದೆ ಆವಾಗ ನನಗೆ ಈ ಕುಕ್ಕಿಂಗ್ ಪ್ಯಾಷನ್ ಆಗಿದ್ದು. ಅಂದರೆ ನಾನು ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಬೋರ್ ಆಗುತ್ತಲ್ವ, ಅರ್ಧಕ್ಕೆ ಸ್ಟಾಪ್ ಆಗೋಗುತ್ತಲ್ಲ ಜರ್ನಿ. ಆ ಜರ್ನಿನ ಕಂಟಿನ್ಯೂ ಮಾಡಬೇಕಂತ ಇನ್ನೇನೋ ಮಾಡಬೇಕು, ಅದನ್ನು ಆರ್ಟಿಸ್ಟಿಕ್ಕಾಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ಹಿಂಗೆ ಹೋಗಿ ಅದು ಹೆಂಗೆ ನಾನು ಅಡುಗೆಗಳನ್ನ ಲೆಕ್ಕ ಇಲ್ದಿರಂಗೆ ಕಲಿತೆ ಅಂತ ಲೆಕ್ಕನೇ ಇಲ್ಲ. ಇವಾಗ ಏನು ಐಟಮ್ ನೋಡ್ರು ನಾನು ಏನು ಮಾಡ್ಬೋದು ಅಂತ, ಲೈಕ್ ಒಂದು ಅನ್ನ ಕೊತ್ತಂಬರಿ ಸೊಪ್ಪು ಕೊಟ್ಟರು ಅದರಲ್ಲಿ ಒಂದು ಅಡುಗೆ ಮಾಡ್ಬೋದು ನಾನು, ಆ ಥರ ಕಲ್ತಿದ್ದೀನಿ. ಬೈ ದ ವೇ ಫುಲ್ ಸ್ಮ್ಯಾಶ್ ಮಾಡಾಯಿತು ನಮ್ಮ ಅವಕಾಡೋನ. ಫುಲ್ ಹಿಂಗೆ ನೀಟಾಗಿ ರೈಪಾಗಿರಬೇಕು, ಅದನ್ನು ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಆ್ಯಂಡ್ ಇದ್ರ ಕಲರ್ ಸ್ಟೇ ಆಗಬೇಕಂದ್ರೆ ನಾವು ಇಮಿಡಿಯೇಟಾಗಿ ಲೆಮನ್ ಹಾಕಬೇಕು, ಇಲ್ಲ ಬ್ರೌನ್ ಆಗಿಬಿಡುತ್ತೆ. ಇವಾಗ ನಾನು ಲೆಮನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಫ್ ಲೆಮನ್ ಸಾಕು, ಬಿಕಾಸ್ ಒಂದೇ ಅವಕಾಡೋ ಯೂಸ್ ಮಾಡಿರೋದು. ಆ್ಯಂಡ್ ಈ ಲೆಮನ್ ಯಾವುದೋ ಇದು ನೈಸಾಗಿರುತ್ತಲ್ಲ ಮೇಲ್ಗಡೆ ಸ್ಕಿನ್ನು, ಆ ಲೆಮನ್ ಯೂಸ್ ಮಾಡಿದಾಗ ಅದರಲ್ಲಿ ಜಾಸ್ತಿ ರಸ ಇರುತ್ತೆ. ಒಂದು ಲೆಮನ್ ಸಾಕು, ಇಲ್ಲ ತುಂಬ ಹುಳಿ ಆಗಿಬಿಡುತ್ತೆ. ಅರ್ಧ ಲೆಮನ್ ಸಾಕು, ತುಂಬ ಹುಳಿ ಆಗಿಬಿಡುತ್ತೆ. ಏನು ಮಾಡೋದು, ನನ್ನ ಮಗಳು ನನ್ನ ಮೈ ಮೇಲೆ ಬಿದ್ದು ಇಲ್ಲಿ ನನಗೆ ಈ ಕಡೆ ಫುಲ್ಲು ಬೆನ್ನು ಬಂದುಬಿಟ್ಟಿದೆ. ಆ್ಯಂಡ್ ನನ್ನ ತಲೆ ಓಡ್ತಾ ಇಲ್ಲ. ಅವ್ರು ನಂಗೆ ಸ್ಟ್ರೇಟಾಗಿ ಕೊಣಿಸ್ತೀನಿ, ಅವ್ರು ವಾಪಸ್ ಹಿಂಗೆ ಬರ್ತಾರೆ. ಹೇಳಿ, ಅವ್ರಿಗೆ ಸ್ಪೈನಲ್ ಬಂತೆ. ಇವಾಗ ನೆಕ್ಸ್ಟ್ ನಾವು ಆ್ಯಡ್ ಮಾಡ್ತಾ ಇರೋದು ಆನಿಯನ್ನ ಆ್ಯಡ್ ಮಾಡ್ಕೊಳ್ಳೋಣ. ಆನಿಯನ್ನು ಇನ್ನೊಂದು ಚೂರು ಸಣ್ಣಕ್ಕೆ ಚಾಪ್ ಆಗಬೇಕಾಗಿತ್ತು, ಒಂದು ಲೆವೆಲಲ್ಲಿ ಚಾಪ್ ಮಾಡಿದ್ದೀನಿ. ಅರ್ಜೆಂಟಲ್ಲಿ ಚಾಪ್ ಮಾಡಿದ್ದು. ನೀನು ಹೆಲ್ಪ್ ಯು ಮಾಡ್ತೀಯಾ? ಸರಿ ಆಯ್ತು, ನೀನೇ ಹೆಲ್ಪ್ ಯು. ನಾನು ಒಂಚೂರು ಚಾಪ್ ಮಾಡಾಕ್ತೀನಿ ಇರೋ ಒಂದು ನಿಮಿಷ, ಇಲ್ಲಾಂದರೆ ಬಾಯಿ ಸಿಗುತ್ತೆ. ಇವಾಗ ಆನಿಯನ್ ಒಂದು ಲೆವೆಲಲ್ಲಿ ಈ ಆಮ್ಲೆಟ್ ಮಾಡೋಷ್ಟು ಲೆವೆಲಲ್ಲಿ ಚಾಪ್ ಮಾಡಿದ್ದೆ, ಬಟ್ ಐ ಥಿಂಕ್ ಅದಕ್ಕಿನ್ನ ಚಾಪ್ ಮಾಡಬೇಕು. ಇಲ್ಲ ಅಂದರೆ ಅವಕಾಡೋ ಟೇಸ್ಟ್ಗಿಂತ ಆನಿಯನ್ನೇ ಬಾಯಿಗೆ ಎಷ್ಟೊಂದು ಸಿಗುತ್ತೆ, ಚೆನ್ನಾಗಿರಲ್ಲ ಅವಾಗ ಟೇಸ್ಟ್. ಆ್ಯಕ್ಚುಲಿ ಸ್ಮೆಲ್ ಮಾತ್ರ ಘಮ ಅಂತ ಇದೆ. ಈ ಚುರ್ಮುರಿ ಅಂಗಡಿಯಲ್ಲಿ ಹೋಗಿ ನಿಂತ್ಕೊಂಡ್ರೆ ಹೆಂಗೆ ಸ್ಮೆಲ್ ಬರುತ್ತೆ ಆ ಥರ ಬರ್ತಾ ಇದೆ. ಕ್ಯಾಮ್ರಲ್ಲಿ ನಾನು ತೋರ್ಸೋಕ್ಕಾಗಲ್ಲ ನಿಮಗೆ ಸ್ಮೆಲ್ಲು, ಏನು ಮಾಡೋದು. ಈಗ ಸದ್ಯಕ್ಕೆ ಚಿಕ್ಕ ಚಾಕುನೇ ಅವೈಲೇಬಲ್ ಇರೋದು ನನ್ನ ಹತ್ರ, ದೊಡ್ಡ ಚಾಕು ಇಲ್ಲಾಂದರೆ ದೊಡ್ಡ ಚಾಕು ಇದ್ದರೆ ಪಚ್ ಅಂತ ಕಟ್ ಮಾಡಿಬಿಡ್ತಾ ಇದೆ. ಚಿಕ್ಕ ಚಾಕುಲಿ ಎಷ್ಟಾಗುತ್ತೆ ಅಷ್ಟೇ ಚಾಕು ಕಟ್ ಮಾಡೋಣ. ಒಂದು ಲೆವೆಲಲ್ಲಾರು ನನಗೆ ಇದು ಸಣ್ಣಕ್ಕೆ ಬೇಕು, ಇಲ್ಲಾಂದರೆ ನನಗದು ಆಗಲ್ಲ. ನಂಗೆ ಇನ್ನೊಂದೇನೆಂದರೆ ನಾನು ಮಾಡೋ ಅಡುಗೆನ ನಂಗೆ ಫಸ್ಟ್ ಆಫ್ ಆಲ್ ಅಡುಗೆ ಮಾಡೋಕೆ ಒಂಚೂರು ಇಷ್ಟ ಇಲ್ಲ ನಿಜ ಹೇಳ್ಬೇಕಾದ್ರೆ, ಬಟ್ ಅಡುಗೆ ಮಾಡಿದ್ರೆ ಸಖತ್ತು ಪ್ಯಾಷನಿಂದ ಮಾಡ್ತೀನಿ. ಆ್ಯಂಡ್ ಅದು ಚೆನ್ನಾಗಿರಬೇಕು, ಟೇಸ್ಟು ತಿನ್ನೋ ಥರ ಇರಬೇಕು. ಆ್ಯಂಡ್ ತಿಂದವರು ಖುಷಿ ಪಡಬೇಕು, ನೆಕ್ಸ್ಟ್ ಟೈಮ್ ಮತ್ತೆ ಕೇಳಬೇಕು ನನಗೊಂಚೂರು ಮಾಡಿಕೊಡಿ ಅಂತ, ಆ ಥರ ಮಾಡ್ತೀನಿ. ಇಲ್ಲ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ನಮ್ಮ ಮನೇಲಿ ಯಾರು ಬಂದ್ರೂ ನಾನು ಏನು ಇವತ್ತು ಹೊಸದು ಮಾಡ್ತೀನಿ ಅಂತ ಕಾಯ್ತಾ ಇರ್ತಾರೆ. ಬೈ ಡಿಫಾಲ್ಟಾಗಿ ಎಕ್ಸ್ಪೆಕ್ಟೇಷನಿಂದ ಬಂದುಬಿಟ್ಟಿರ್ತಾಳೆ, ಅವಳು ಇವತ್ತು ಯಾವ್ದಾದ್ರು ಹೊಸ ರೆಸಿಪಿ ಕಂಡುಹಿಡಿತಾಳೆ, ಏನೋ ಒಂದು ಮಾಡಿಕೊಡ್ತಾಳೆ ಅಂತ ಬೈ ಡಿಫಾಲ್ಟಾಗಿ ಎಕ್ಸ್ಪೆಕ್ಟೇಷನಿಂದ ಬಂದುಬಿಟ್ಟು ನನ್ನ ಮುಖ ನೋಡ್ತಾ ಇರ್ತಾರೆ. ಸೊ ನನಗೆ ಗೊತ್ತು ಅವ್ರಿಗೆ ಏನಾದ್ರು ಒಂದು ಹೊಸದು ನಾನು ಮಾಡಲೇಬೇಕು ಅಂತ. ವಿ ಹ್ಯಾವ್ ದಿಸ್ ಆನಿಯನ್, ಇಷ್ಟೇ ಆನಿಯನ್ ಸಾಕು. ಸೊ ನಾನು ಇಲ್ಲಿ 1 ಬೌಲ್ ಆನಿಯನ್ ತಂದಿದ್ದೆ, ಬಟ್ ಸಣ್ಣಕ್ಕೆ ಚಾಪ್ ಮಾಡಿದ್ಮೇಲೆ ನೋಡಿ ಎಕ್ಸಾಕ್ಟ್ ಕ್ವಾಂಟಿಟಿ ಗೊತ್ತಾಗ್ತದೆ. ಇದೇ ಆನಿಯನ್ ಜಾಸ್ತಿ, ಇದನ್ನೇ ಆ್ಯಡ್ ಮಾಡ್ಕೊಳ್ಳೋಣ. ಬೇಡ ಇರೋ ಆನಿಯನ್ ಬೇಡ, ನೀನು ಟೊಮ್ಯಾಟೊ ಹಾಕೋದೆ, ಆನಿಯನ್ನು ಕೈಯೆಲ್ಲ ಉರಿ ಬರುತ್ತೆ. ಓಕೆ, ಇವಾಗ ಆನಿಯನ್ ಆ್ಯಡ್ ಮಾಡಿದೆ. ಸ್ಪೂನ್ ಬೇಡ, ಹಂಗೆ ಇರಲಿ, ತಗೋ. ಸೊ ಆನಿಯನ್ ಆಯಿತು. ಇವಾಗ ನೆಕ್ಸ್ಟ್ ಆ್ಯಡ್ ಮಾಡ್ತಿರೋದು ಟೊಮ್ಯಾಟೊ. ಸ್ಲೋ ಆಗಿ ಹಾಕಿ ಏ ಗರ್ಲ್. ಓಕೆ, ಸೊ ನಾವು ಇವಾಗ ವೆಯ್ಟ್ ಆ್ಯಂಡ್ ದೆನ್ ಏನೇನು ಹಾಕಿದ್ವಿ, ಆನಿಯನ್ ಹಾಕಿದ್ವಿ,
ಟೊಮೆಟೊ ಹಾಕಿದ್ವಿ. ನಾವು ವಿ ಆರ್ ಆ್ಯಡಿಂಗ್ ಸಮ್ ಸಾಲ್ಟ್. ಇರಮ್ಮ ಲಾಸ್ಟಲ್ಲಿ ಹಾಕೋಣ ಸಿಲಾಂಥ್ರೋ ಕೊರಿಯಾಂಡರ್. ಏನಂತಾರದು? ಸಿಲಾಂಥ್ರೋ ಕೊರಿಯಾಂಡರ್. ಫಾರಿನರಲ್ಲೆಲ್ಲ ಸಿಲಾಂಥ್ರೋ ಅಂತಾರೆ, ನಾವಿಲ್ಲಿ ಕೊರಿಯಾಂಡರ್ ಅಂತೇವೆ. ಅದ್ರದ್ದು ಸಿಲಾಂಥ್ರದ ಒಂಚೂರು ಎಲೆಗಳು ಅಗ್ಗಳ ಬರುತ್ತೆ, ನಮ್ದು ಒಂಚೂರು ಚಿಕ್ಕಗೆ ಬರುತ್ತೆ. ಓಕೆ, ಸಾಲ್ಟ್ ಆ್ಯಡ್ ಮಾಡಿದೆ. ಸಾಲ್ಟ್ ಇವಾಗ ನಾವು ಆ್ಯಡ್ ಮಾಡ್ತಿರೋದು ಪೆಪ್ಪರ್ ಪೌಡರ್. ಏನಿದು? ಪೆಪ್ಪರ್ ಪೌಡರ್. ಎಸ್, ಆ್ಯಡ್. ಟಡಾನ್. ಇದಕ್ಕೆ ಬೇಕಾದವರು ಒಂಚೂರು ಖಾರ ಬೇಕು ಅಂದರೆ ಗ್ರೀನ್ ಚಿಲ್ಲೀಸ್ನ ಆ್ಯಡ್ ಮಾಡ್ಕೋಬೋದು. ಬಟ್ ಹವೆವರ್ ಗ್ರೀನ್ ಚಿಲ್ಲೀಸ್ನ ನಾನು ಆ್ಯಡ್ ಮಾಡಲ್ಲ, ನನಗೆ ಅದು ಬಾಯಿಗೆ ಸಿಕ್ಬಿಟ್ರೆ ಖಾರ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಗ್ರೀನ್ ಚಿಲ್ಲೀಸ್ನ ಆ್ಯಡ್ ಮಾಡಲ್ಲ. ಆ್ಯಂಡ್ ಇವಾಗ ನಾನು ಸಾಲ್ಟ್ ಹಾಕಿ ಮತ್ತೆ ಇನ್ನೊಂದು ರೌಂಡ್ ತಿರುಗಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಅನಿಸ್ತಾ ಇದೆ. ಇವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿದ್ದೀನಿ. ನನ್ನ ಮಗಳು ಮೋಸ್ಟ್ಲಿ ಫುಲ್ ಮಾಸ್ಟರ್ ಶೆಫ್ ಆಗ್ಬಿಡ್ಬೋದು ಫ್ಯೂಚರಲ್ಲಿ. ಅವಳಿಗೆ ಅಡುಗೆ ಮೇಲೆ ಸಖತ್ ಇಂಟ್ರೆಸ್ಟು. ಅಡುಗೆ ಮೇಲೆ ಅಥವಾ ನನ್ನ ಜೊತೆ ಮಾಡೋಕ್ಕೆ ಇಂಟ್ರೆಸ್ಟಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಕುಕ್ಕಿಂಗ್ ಸಾಕು ಜಾಸ್ತಿ ಕಟ್ ಮಾಡಿದ್ದೀವಿ. ಆಯಿತು. ಅವಕಾಡೋ ಟೋಸ್ಟ್ ಹೋಗ್ಬಿಟ್ಟು ಕೊತ್ತಂಬರಿ ಟೋಸ್ಟ್ ಆಗಿಬಿಡುತ್ತೆ. ಓಹೋ ಅವ್ರ ಸ್ವ್ಯಾಗ್, ಮಾಸ್ಟರ್ ಶೆಫ್ ಸ್ವ್ಯಾಗ್. ಇದರಲ್ಲಿ ಮಿಕ್ಸಿಂಗಲ್ಲೇ ಇರೋದಾಯ್ತಾ, ಚೆನ್ನಾಗಿ ಎಷ್ಟಾಗತ್ತೆ ಅಷ್ಟು ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿ. ನಿಮ್ಗೆ ಯಾರ ಮೇಲಾದ್ರು ಕೋಪ ಇದ್ರೂ ತಿರ್ಸ್ಕೊಬೋದು ಇದರಲ್ಲಿ ಸ್ಮ್ಯಾಶ್ ಮಾಡೋದ್ರಲ್ಲಿ, ಮಿಕ್ಸ್ ಮಾಡೋದ್ರಲ್ಲಿ. ಟೇಸ್ಟಿಂಗ್ ಇವಾಗ ಟ್ರೈ ಮಾಡಿಬಿಡೋಣ. ಓಕೆ, ಉಪ್ಪು ಹುಳಿ ಖಾರ ಎಲ್ಲ ಸರಿಗಿದೆಯಾ ಅಂತ. ಇಟ್ಸ್ ಗುಡ್. ಒಂದು ಸ್ವಲ್ಪ ಸಾಲ್ಟ್ ಹಾಕಬೇಕಷ್ಟೆ. ಸಖತ್ ರಿಫ್ರೆಶಿಂಗ್ ಆಗಿದೆ, ತುಂಬ ಟೇಸ್ಟಿಯಾಗಿದೆ. ಸ್ವಲ್ಪ ಸಾಲ್ಟ್ ಹಾಕೋಣ, ಚೂರು ಉಪ್ಪು ಬೇಕಾಗತ್ತೆ ಅಷ್ಟೇ. ಇಷ್ಟೇ ಸಾಕು. ಉಪ್ಪು ಮಾತ್ರ ತುಂಬ ಎಣಿಸ್ಕೊಂಡು ಹಾಕ್ಲೋ ಬೇಡ ಅಂತ ಹಾಕಬೇಕು, ಇಲ್ಲಾಂದರೆ ಅವಕಾಡೋ ಅಲ್ವಾ, ಆಮೇಲೆ ಒಂದು ಚೂರು ಜಾಸ್ತಿ ಆದರೂ ಬಾಯಿಗೆ ಇಡೋಕ್ಕಾಗಲ್ಲ, ಹಂಗಾಗ್ಬಿಡತ್ತೆ. ಸೊ ನಾವು ಯೋಚನೆ ಮಾಡ್ಕೊಂಡು ಹಾಕ್ಕೋಬೇಕು. ಬಟ್ ಟೇಸ್ಟ್ ಇಸ್ ಟೂ ಗುಡ್. ನೆನ್ನೆ ಹೋಗಿದ್ವಲ್ಲ ಅದು ಯಾವುದೋ ಅವಕಾಡೋ ಕೆಫೆಗೆ, ಅದಕ್ಕೆಲ್ಲ ಚೆನ್ನಾಗಾಗಿದೆ. ನೋಡಿದ್ರೆ ನಾನು ಇಲ್ಲಿ ಏನೂ ಹಾಕಿಲ್ಲ, ಬರೀ ಉಪ್ಪಿನ ಪುಡಿ, ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ ಹಾಕಿದ್ದೀನಿ. ಅವನಕ್ಕಿಂತ ಚೆನ್ನಾಗಿ ಮಾಡಿದ್ದೀನಿ. ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್. 1 kg 100 ರೂಪಾಯಿ ಕೊಟ್ಟಿದ್ದೀನಿ ನಾನು. ಆಯಿತಾ, ಅವನದೊಂದು ಟೋಸ್ಟ್ಗೆ 200 ಚಿಲ್ಡ್ರೇನೋ 199 ಕೊಟ್ಟೆ. ಅದು ಏನು ಟೋಸ್ಟ್ ಅಂದರೆ ಒಂದು ಫುಲ್ ಏನು ಕೊಟ್ಟಿಲ್ಲ ಅವನು. ಈ ಬ್ರೆಡ್ ಪೀಸ್ಗಿಂತನೂ ಚಿಕ್ಕದಿತ್ತು ನಾವು ಬ್ರೆಡ್ ಪೀಸ್, ಅದರಲ್ಲಿ ಅರ್ಧ ಕಟ್ ಮಾಡಿಬಿಟ್ಟು 2 ಪೀಸ್ ಕೊಟ್ಟಿದ್ದಾನೆ. ಆ್ಯಂಡ್ ಅದ್ರ ಮೇಲೆ ಫಿಲ್ಲಿಂಗ್ ಅಷ್ಟೇ ಇಷ್ಟೇಷ್ಟು ಹಾಕಿದ, ಹಾಕ್ಲೋ ಬೇಡವೋ ಅಂತ. ಓಕೆ, ಸೊ ಇವಾಗ ನಮ್ಮ ಹತ್ರ ಟೋಸ್ಟರ್ ಇದೆ. ಟೋಸ್ಟರ್ನ ಆ್ಯಡ್ ಮಾಡ್ಕೊಂಬಿಡೋಣ. ಆ್ಯಕ್ಚುಲಿ ನನ್ನ ಹತ್ರ ಈ ಥರ ತುಂಬ ಎಲೆಕ್ಟ್ರಾನಿಕ್ ಡಿವೈಸಸ್ ಇದೆ. ದಿಸ್ ಇಸ್ ಒನ್ ಸಚ್ ಎಲೆಕ್ಟ್ರಾನಿಕ್ ಡಿವೈಸ್. ಅದು ನಂಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದನ್ನು ಬೇಕಾದ್ರೆ ಇವಾಗಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ದಿಸ್ ಇಸ್ ಜಸ್ಟ್ ಅ ನಾರ್ಮಲ್ ಬ್ರೆಡ್ ಟೋಸ್ಟ್. ಇದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಇದು ಬಂದು ಪ್ರಾಡಕ್ಟು ತೊಗೊಂಡೆ 1 ವರ್ಷ ಅಲ್ಲ 2 ವರ್ಷ ಮೇಲೆ ಆಗಿದೆ. ಆ್ಯಂಡ್ ದಿಸ್ ಇಸ್ ಪಿಜನ್ ಪ್ರಾಡಕ್ಟ್ ಆಯಿತಾ, ಪಿಜನಿಂದ. ಇದು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಆಟೋಮೆಟಿಕ್ಕಾಗಿ ಆನು ಆಫ್ ಆಗಬೇಕು, ಬಟ್ ಇದಾಗಲ್ಲ. ಸೊ ಕ್ವಾಲಿಟಿ ಅಂತ ಗ್ರೇಟ್ ಇಲ್ಲ, ಬಟ್ ಒಂದಷ್ಟು ದಿನ ಬಾಳಿಕೆ ಅಂತೂ ಬರುತ್ತೆ. ನಾವೇ ಇದು ಹೆಸರಿಗೆ ಆಟೋಮ್ಯಾಟಿಕ್ಕು, ಬಟ್ ಮ್ಯಾನ್ಯಲಾಗಿ ಆನು ಆಫ್ ಮಾಡ್ಕೊಬೇಕು. ಬ್ರೆಡ್ ಇಡು ಬೇಬಿ. ಸೊ ಯೂಶ್ವಲಾಗಿ ಇಲ್ಲಿ ಪ್ರಾಡಕ್ಟ್ ಇದ್ದರೆ ಆ್ಯಂಡ್ ಪವರ್ ಸಪ್ಲೈ ಇದ್ದರೆ ಹಿಂಗಿಟ್ರೆ ಹಿಂಗೆ ಆನ್ ಆಗುತ್ತೆ. ಇಲ್ಲಿ ರೆಡ್ ಲೈಟ್ ಬರುತ್ತೆ, ಆಟೋಮೆಟಿಕ್ಕಾಗಿ ಆಫ್ ಆಗಿ ಬ್ರೆಡ್ ಆಚೆ ಬರಬೇಕು. ಸಮ್ಟೈಮ್ಸ್ ಮೂಡ್ ಚೆನ್ನಾಗಿದ್ರೆ ಬರುತ್ತೆ, ಸಮ್ಟೈಮ್ಸ್ ಮೂಡ್ ಚೆನ್ನಾಗಿಲ್ಲ ಅಂದರೆ ಬರಲ್ಲ. ಸೊ ನಾನು ಇದ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಆಯಿತಾ. ಬಟ್ ಕಾಸ್ಟ್ ಎಫೆಕ್ಟಿವ್ ಇದೆ. ಬರೀ ಇದು 1000 ರೂಪಾಯಿನೂ ಇಲ್ಲ ಅಂತ ಅನಿಸುತ್ತೆ. ಸೊ ಇಟ್ ಈಸ್ ವರ್ತ್. ಯಾವುದೋ ಆಫರ್ ಇದ್ದಾಗ ಸುಮ್ಮನೆ ನಾನು ಈ ಆಫ್ಲೈನ್ ಸ್ಟೋರಿಗೆ ಹೋಗಿ ತೊಗೊಂಡಿದ್ದು, ಬಟ್ ಪ್ರಾಡಕ್ಟ್ ಬೇಕಂದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ ಪಿಜನ್ದು. ಇಟ್ ಈಸ್ ವರ್ತ್ ಬೈಯಿಂಗ್. ಅಂದರೆ ಡೈಲಿ ಬೆಳಗ್ಗೆದ್ದು ಬ್ರೆಡ್ ಏನಾದ್ರು ಟೋಸ್ಟ್ ಮಾಡ್ತೀರಾ, ಈ ಥರ ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ಟೋಸ್ಟ್ ಮಾಡ್ಕೊಡ್ತೀರಾ ಅಂದರೆ ಒಂದು ಒಳ್ಳೆ ಬ್ರೆಡ್ ಟೋಸ್ಟ್ ಅಂದರೆ ಚೆನ್ನಾಗಾಗುತ್ತೆ. ಒಳ್ಳೆ ರಸ್ಕ್ ಥರ ಹೋಗುತ್ತೆ, ಕ್ರಿಸ್ಪಿನೆಸ್ ಬೇಗ ಬೇಕು ಅಂದರೆ ನೀವು ಇದನ್ನು ಪ್ರೆಸ್ ಮಾಡಿದ್ರೆ, ಇಲ್ಲಿ ನಿಮ್ಗೆ ಅರ್ಧನೇ ಬೆಂದಿರೋದು ಬೇಕು ಅಂದರೆ ಪ್ರೆಸ್ ಮಾಡಿದ ತಕ್ಷಣ ಬರುತ್ತೆ. ನನಗೆ ಸ್ವಲ್ಪ ಟೋಸ್ಟ್ಗೆಲ್ಲ ಕ್ರಿಸ್ಪಿ ಇಷ್ಟ. ಸೊ ಅದು ಫುಲ್ ರೋಸ್ಟ್ ಆಗಿ ಒಂದು ಲೇಯರ್ ಒಳ್ಳೆ ರಸ್ಕ್ ಥರ ಬರೋ ತನಕ ವೆಯ್ಟ್ ಮಾಡ್ತೀನಿ. ಬಂದಮೇಲೆ ನಾನು ಇದನ್ನು ತೊಗೊಂಡು ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ ಫುಲ್ ಒಳಗಡೆ, ಆ್ಯಕ್ಚುಲಿ ಕರೆಂಟ್ ಹೊಡೆದ್ಬಿಡುತ್ತಂತ ಭಯ. ಇಲ್ಲಿ ಒಳಗಡೆ ನೋಡಿ ಫುಲ್ಲು ಕೆಂಡ ಥರ ಕಾಣ್ತಾ ಇದೆ, ಫುಲ್ಲು ರೆಡ್ ಆಗಿಬಿಡುತ್ತೆ. ಆ್ಯಂಡ್ ಯಾರೋ ಲಾಸ್ಟ್ ಟೈಮ್ ಕೇಳಿದ್ರಿ, ನಾನು ಜಸ್ಟ್ ಹಿಂಗೆ ಅದರಲ್ಲೂ ಟೋಸ್ಟ್ ಮಾಡಿದಾಗ ಕ್ಲೀನಿಂಗ್ ಹೇಗೆ ಮಾಡ್ತೀರಾ ಈ ಬ್ರೆಡ್ ಟೋಸ್ಟ್ನ ಅಂತ. ಒಳಗಡೆ ಕೈ ಹಾಕೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ, ಎಲ್ಲ ವಾಶ್ ಮಾಡೋಕ್ಕಾಗಲ್ಲ. ಬ್ರೆಡ್ನ ರಿಮೂವ್ ಮಾಡಿದ್ಮೇಲೆ ಈ ಟೋಸ್ಟರ್ನೇ ಹಿಂಗೆ ತವಾಕ್ಬಿಟ್ಟು ಹಿಂಗೆ ಹಿಂದೆಯಿಂದ ಪ್ಯಾಕ್ ಮಾಡಿದ್ರೆ ಅದರಲ್ಲಿರೋ ಕ್ರಮ್ಸ್ ಎಲ್ಲ, ಬ್ರೆಡ್ ಕ್ರಮ್ಸ್ ಎಲ್ಲ ಏನೇನು ಪೌಡರ್ ಇರುತ್ತೆ ಅದೆಲ್ಲ ಆಚೆ ಬಂದುಬಿಡುತ್ತೆ. ಆ್ಯಂಡ್ ಇವ್ರು ಟೋಸ್ಟರಲ್ಲಿ ಬೇಕು. ಬಟ್ ಮೇಲ್ಗಡೆ ಮಾತ್ರ ಈ ಥರ ಆಗೇ ಆಗುತ್ತೆ ನೋಡಿ. ಮೇಲ್ಗಡೆ ನಂದೊಂದು ಕೋಟ್ ಹೇಗಿದೆ, ಓಕೆ, ಆ ಥರ ಆಗೇ ಆಗುತ್ತೆ. ಅದನ್ನು ನೀವು ಅವಾಯ್ಡ್ ಮಾಡೋಕ್ಕಾಗಲ್ಲ, ಅದನ್ನು ನೀವು ಅಷ್ಟೊಂದು ಕ್ಲೀನು ಮಾಡೋಕ್ಕಾಗಲ್ಲ. ಸೊ ಅದು ಸುಟ್ಟಿ
ಗೊತ್ತಿರೋ ಮಾರ್ಕ್ ಬಂದೇ ಬರುತ್ತೆ, ಅದು ಏನೂ ಮಾಡೋಕ್ಕಾಗಲ್ಲ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಎಲೆಕ್ಟ್ರಾನಿಕ್ ಡಿವೈಸ್ ಆ್ಯಂಡ್ ಇದನ್ನು ನಾನು ಕಾಮನ್ನಾಗಿ ಯೂಸ್ ಮಾಡ್ತಾನೆ ಇರ್ತೀನಿ. ಆಲ್ಮೋಸ್ಟ್ ನನ್ನ ಡೈಲಿ ಲೈಫಲ್ಲಿ ಇದು ಬೇಕೇ ಬೇಕು, ಇದಿಲ್ಲ ಅಂದರೆ ನನ್ನ ಕೈ ಕಾಲಾಡಲ್ಲ ಆ ಥರ ಇದೆ. ಯಾಕಂದರೆ ನನ್ನ ಮಗಳಿಗೆ ಒಂದ್ಸತಿ ಟೋಸ್ಟ್ ಮಾಡ್ಕೊಡ್ತೀನಿ, ನನ್ನ ಹಸ್ಬೆಂಡ್ಗೆ ಒಂದ್ಸತಿ, ಆ್ಯಂಡ್ ಈವ್ನಿಂಗ್ ಸ್ನ್ಯಾಕಿಗೆ ಟೋಸ್ಟ್ ಮಾಡ್ತೀವಿ, ಇಲ್ಲ ಬೇಸಿಕ್ ಟೋಸ್ಟು ಪೀನಟ್ ಬಟರ್ ಒಂದ್ಸತಿ ತಿಂತೀನಿ. ಇವಾಗ ಇದು ಮಾಡ್ತಾ ಇದ್ದೀನಲ್ವ, ಇವಾಗ ತವಾ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಆಮೇಲೆ ಟೋಸ್ಟ್ ಮಾಡೋ ಬದಲು ದಿಸ್ ಇಸ್ ಅ ನೈಸ್ ಮಿಷಿನ್. ಆ ಥರ ಸಿಂಪಲ್ ಎಲೆಕ್ಟ್ರಾನಿಕ್ ಡಿವೈಸಸ್ ಮನೇಲಿ ಇಟ್ಕೊಂಡ್ರೆ ನಮ್ಮದು ಎಷ್ಟೋ ಮಿನಿಟ್ಸ್ನ ನಾವು ಟೈಮ್ನ ಉಳಿಸ್ಬೋದು. ಟೈಮ್ ಇಸ್ ಮನಿ ಎಂಡ್ ಆಫ್ ದ ಡೇ. ಅಪ್ಪ ನೋಡಿದ್ರೆ ಆ ರೀತಿ ಬಿದ್ದೋಗ್ಬಿಡುತ್ತೆ ಅಂತ. ಇದು ನೋಡಿ, ಒಂದೇನು ಗೊತ್ತಾ, ಇವಾಗ ಕೂಡ ಟೋಸ್ಟ್ ಮಾಡಬೇಕಾದ್ರೆ ಮಾತ್ರ ಇದನ್ನು ಬಿಡೋಕ್ಕಾಗಲ್ಲ, ನೀರು ಬಿಡ್ಕೊಂಡ್ಬಿಡುತ್ತೆ. ಅಲ್ಲೇ ಫ್ರೆಶ್ ಆಗಿ ಮಾಡ್ಕೊಂಡು ಅಲ್ಲೇ ತಿನ್ಕೊಬೇಕು. ಮ್ಯಾಕ್ಸಿಮಮ್ ಅಂದರೆ ಫ್ರಿಜ್ಜಲ್ಲಿ ಒಂದು ಬೆಳಗ್ಗೆ ಮಾಡಿದ್ರೆ ಸಂಜೆ ತಿನ್ಬೋದು ಅಷ್ಟೇ, ಬಟ್ ಅವತ್ತಿನ ದಿನನೇ ಇದನ್ನು ಫ್ರೆಶ್ ಆಗಿ ಖಾಲಿ ಮಾಡಬೇಕು. ಆ್ಯಂಡ್ ಈ ಟೋಸ್ಟ್ಗೆ ಇವಾಗ ನಾವು ಸ್ಪ್ರೆಡ್ ಮಾಡ್ತಾಯಿದ್ದೀವಿ. ಓಕೆ, ಆ್ಯಂಡ್ ಪೋಸ್ಟ್ ವರ್ಕೌಟು ಬರೀ ಒಂದು ಬ್ರೆಡ್ ಪೀಸ್ ತೊಗೊಂಡ್ರೆ ಸಾಕು, 2 ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಈವ್ನಿಂಗ್ ಸ್ನ್ಯಾಕಿಗೂ ಅಷ್ಟೇ, ಒಂದು ಬ್ರೆಡ್ ಪೀಸು 2 ತೊಗೋಬಾರ್ದು. ಈ ಟೋಸ್ಟ್ನ ಯಾವತ್ತೂ ಹಿಂಗೆ ಓಪನಲ್ಲೇ ತಿನ್ನಬೇಕು, ಕ್ಲೋಸ್ ಮಾಡಿ ಸ್ಯಾಂಡ್ವಿಚ್ ಥರ ಎಲ್ಲ ತಿನ್ನೋಕ್ಕೆ ಹೋಗಬಾರ್ದು. ನಂಗೆ ಗೊತ್ತು ಒಂದೊಂದು ಕೆಫೆಲೆಲ್ಲ ಕೊಡ್ತಾರೆ ಅಂತ, ಬಟ್ ಇದನ್ನು ಸ್ಯಾಂಡ್ವಿಚ್ ಥರ ತಿನ್ನೋದಲ್ಲ, ಟೋಸ್ಟ್ ಥರನೇ ತಿನ್ಬೇಕು ಇದನ್ನು. ಅವಕಾಡೋ ಇಸ್ ಆಲ್ವೇಸ್ ಅ ಟೋಸ್ಟ್. ಇದರಲ್ಲೇ ಇಷ್ಟೊಂದು ಕ್ಯಾಲರೀಸ್ ಇದೆ, ಆ್ಯಂಡ್ ಹೈ ಪ್ರೋಟೀನ್ ಕೂಡ, ಹೈ ಫೈಬರ್ ಕೂಡ, ತುಂಬ ರಿಚ್ ಕೂಡ, ತುಂಬ ನ್ಯೂಟ್ರಿಯನ್ ಡೆನ್ಸ್ ಕೂಡ, ಆ್ಯಂಡ್ ಹೆಲ್ದಿ ಫ್ಯಾಟ್ ಕೂಡ. ಸೊ ಇಟ್ ಇಸ್ ಸೋ ಗುಡ್. ಟೇಸ್ಟಿಂಗ್ ಸಮಯ. ಸೋ ಗುಡ್.